ಅಲ್ಲ, ಈ ಸ್ತ್ರೀ ಶಕ್ತಿ ಮಾಡಿದ್ ನಿಮ್ಗೆ ಒಳ್ಳೇದಾಗ್ಲಿಲ್ವಾ? ಒಳ್ಳೇದಾಗ್ಬಹುದು, ಆದ್ರೆ ನಮ್ಗಂತೂ ನಿಜವಾಗ್ಲೂ ಆಗ್ಲಿಕ್ಕೆ ಒಂದು ಪಾಸ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಿದ್ವಿ. ಎಲ್ಲರಿಗೂ ಅವಶ್ಯಕತೆ ಬೇಕು. ಮಂಗಳವಾರ ಬಂತು, ಶುಕ್ರವಾರ ಬಂತು, ಎಲ್ಲ ಬರೋದ್ಮೇಲೆ ಎಲ್ಲ ಬರ್ಲಿಲ್ಲ ಹತ್ತಕ್ಕಾಗಲ್ಲ ನಾವು. ಮನೆ ತಾವ್ ಕೆಲಸ ಮಾಡೋದ್ ಬಿಟ್ಟು ದೇವಸ್ಥಾನಕ್ಕೆ ಅಲ್ಲ, ನಿಮಗ್ ತೊಂದ್ರೆ ಆಗತ್ತಲ್ಲ. ಏನ್ ಎಜುಕೇಶನ್ ಡ್ರಾಪ್ ಆದ್ರೆ ನಾಳೆ ತಗೊಳಕ್ ಆಗಲ್ಲ. ಮನೇಲಿ 7 ಗಂಟೆಗೆ ಬಿಡೋದು, 7 ಗಂಟೆ ಆದ್ರೂ 10 ಗಂಟೆ ಆದ್ರೂ ಕಾಲೇಜ್ಗೆ ಹೋಗಿರಲ್ಲ. ಸಂಜೆ ಮಧ್ಯಾಹ್ನ ಬರ್ತೀವಿ ಬಸ್ ಬಿಡಲ್ಲ ಅಂಕಲ್. ಅಲ್ಲಿ ಬಸ್ ಸ್ಟ್ಯಾಂಡ್ ತುಂಬಿಸ್ಕೊಂಡ್ ಬರ್ತಾರೆ, ಬಸ್ ನಿಲ್ಸಲ್ಲ ಅಂಕಲ್. ಮೈಗೆ ಖಾಲಿ ಇದ್ರು ನಿಲ್ಸಲ್ಲ ಅಂಕಲ್. ನಾವೇನು ಆಮೇಲೆ ಅಲ್ಲೆಲ್ಲ ಅದು ಎಲ್ಲ ಬಸ್ ಇವತ್ತು ಬರೀ ಪ್ಯಾಸೆಂಜರ್ ಅಂತ ಮೈಸೂರು ಲಾಂಗ್ ರೂಟ್ ಹೋಗೋರಂತೆ ತಿನ್ಬಿಟ್ಟು ಕಂಡಕ್ಟರ್ಗಳು ಏನ್ ಮಾಡ್ತಾರೆ? ಒಬ್ರು ಮಾತಾಡಿ, ಒಬ್ರು. ಮತ್ತೆ ಈಗ ನೀವ್ ಹೆಂಗ ಹೋಗೋದು ಊರಿಗೆ? ಬೆಳಗ್ಗೆ 7 ಗಂಟೆಗೆ ಹೋದವರು ಮಧ್ಯಾಹ್ನ 1:30 ಕಾಲೇಜ್ ಬಿಟ್ಟವ್ರು ಏನ್ ಮಾಡ್ತೀರಾ ಅಂತ ಅವಾಗ. ಈಗ ಯಾರು ಬರಲ್ಲ, ಯಾರು ಬರಲ್ಲ, ಓಟ್ ಕೇಳಕ್ ಅಷ್ಟೇ ಬರೋದಲ್ಲ. ನಾವು ಮಾಡ್ಬೇಡಿ ಅಂತ ಹೇಳ್ತಾರೆ, ಶಕ್ತಿ ಯೋಜನೆಯಿಂದ ಮಾಡಿ ಸರ್, ಎಲ್ಲಾರ್ಗು ಅಂತ ಅಲ್ಲ. ಸ್ಟೂಡೆಂಟ್ಸ್ ಮಾಡ್ಲಿ, ಸೀನಿಯರ್ ಸಿಟಿಸನ್ಸ್ ಮಾಡ್ಲಿ, ಏನಕ್ಕೆ ಬೇಕಿತ್ತು ಎಲ್ಲಾರ್ಗು? ಸ್ಟೂಡೆಂಟ್ಗೆ ಬಸ್ ಬಿಡ್ಲಿ ಅಷ್ಟೇ ಸರ್. ನಾವು ಕೇಳಿದ್ವಿ ಯಾವ ಶಕ್ತಿ ಯೋಜನೆ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಮಗೆ ಬಸ್ ಬಿಡ್ಲಿ ಅಷ್ಟೇ ಸರ್. ಇವತ್ತು ಅಡ್ಡೆ ಹಾಕಿದ್ದೀನ 7 ಬಸ್ ಬಿಟ್ರಲ್ಲ, ದಿನ ಬಿಡ್ಬೇಕು.